ಎಲ್ಲರಿಗೂ ನಮಸ್ಕಾರ. ಸಕ್ಡಾಂಕೈ ನಮಸ್ಕಾರ. ಇವತ್ತು ಬೆಳಗ್ಗೆ ಅಕ್ಕನ ಫೋನ್ ಕಾಲ್ ಬಂದಿತ್ತು. ನಮಗೆ ಉಡುಪಿಯ ಜಯಲಕ್ಷ್ಮಿ ಸಿಲ್ಕಿಗೆ ಹೋಗಲಿಕ್ಕಿದೆ, ಒಂದಷ್ಟು ಸಾರಿಯ ಖರೀದಿ ಇದೆ, ನೀನು ಬರ್ತೀಯ ನಮ್ಮ ಜೊತೆ ಅಂತೇಳಿ ಹೇಳಿ. ಸೊ ನನಗೂ ಕೂಡ ಈ ರಥೋತ್ಸವಕ್ಕೆ ಹೊಸ ಸೀರೆಗಳನ್ನು ಖರೀದಿಸಲಿಕ್ಕಿತ್ತು. ನಾನು ಕೂಡ ಎಸ್ ಅಂತೇಳಿ ಹೇಳ್ತಾ ಹೊರಟೆ. ಸೊ ಅಲ್ಲಿ ಮೊದಲು ಸಿಕ್ಕಿದ್ದು ನಮಗೆ ಜಯಲಕ್ಷ್ಮಿ ಸಿಲ್ಕ್ನ ಜಯಲಕ್ಷ್ಮಿ ಅಕ್ಕ ಅವರು. ಅವರಿಗೆ ಹಾಯ್ ಅಂತೇಳಿ ಹೇಳ್ತಾ ಒಳಗೆ ನಡೆದಾಗ ಒಂದಕ್ಕಿಂತ ಒಂದು ವಿಭಿನ್ನ, ವಿಶಿಷ್ಟ, ಅನನ್ಯ, ಅನೂಹ್ಯ, ಬೇರೆ ಬೇರೆ ರೀತಿಯ ಬಣ್ಣಗಳು, ಡಿಸೈನ್ಗಳು, ವಿವಿಧ ವಿನ್ಯಾಸಗಳ ಸೀರೆಗಳು. ಸೊ ಸೀರೆಗಳನ್ನು ನೋಡಿದ ಹಾಗೆ ಹುಚ್ಚೆದ್ದು ಬಿಟ್ಟೆ ನಾನು. ನನಗಂತೂ ಚೂಡಿದಾರಕ್ಕಿಂತ ಅಥವಾ ಯಾವುದೇ ಬೇರೆ ಬಟ್ಟೆಗಳಿಗಿಂತ ಇಷ್ಟವಾಗುವಂಥದ್ದು ಅಂತೇಳಿ ಹೇಳಿದರೆ ಈ ಸೀರೆನ 365 ದಿನ ಕೂಡ ಉಡಬೇಕು ಅಂತೇಳಿ ಹೇಳಿದರೂ ಕೂಡ ನಾನು ರೆಡಿ. ಯಾಕಂತೇಳಿ ಹೇಳಿದರೆ ಸೀರೆ ಅಂತೇಳಿ ಹೇಳಿದರೆ ನಂಗೆ ಅಷ್ಟೊಂದು ಇಷ್ಟ. ಆದರೆ ಸಿಲೆಕ್ಟ್ ಮಾಡೋದು ಮಾತ್ರ ನನಗೆ ಸ್ವಲ್ಪ ಕಷ್ಟ. ಯಾಕಂತೇಳಿ ಹೇಳಿದರೆ ನಂಗೆ ಅಷ್ಟೊಂದು ಒಳ್ಳೆ ಸಿಲೆಕ್ಷನ್ ಗೊತ್ತಾಗೋದಿಲ್ಲ. ಸೊ ಅಕ್ಕನ ಹತ್ರ ಕೇಳ್ತಾ ಒಂದಷ್ಟು ಸೀರೆಗಳನ್ನು ಸಿಲೆಕ್ಟ್ ಮಾಡ್ತಾ ಹೋದೆ. ಇವತ್ತು ನಾವು ಬಂದದ್ದು ಸಂಡೇ. ಜನಸಾಗರವೋ ಸಾಗರ, ಎಲ್ಲಿ ಪಕ್ಕನೆ ಒಂದು ಸ್ವಲ್ಪ ಮಿಸ್ ಆದರೆ ಅಕ್ಕ ಎಲ್ಲಿದ್ದಾಳೆ ಅಂತೇಳಿ ಹೇಳಿ ಮತ್ತೊಮ್ಮೆ ನಾನು ಸೂಕ್ಷ್ಮ ಕಣ್ಣುಗಳಿಂದ ಹುಡುಕಬೇಕು ಅವಳು ಎಲ್ಲಿದ್ದಾಳಪ್ಪ ಅಂತೇಳಿ ಹೇಳಿದೆ. ಅಷ್ಟೊಂದು ಜನಸಾಗರವೇ ಇತ್ತು ಇಲ್ಲಿ. ಸೊ ಬೇರೆ ಬೇರೆ ರೇಂಜ್, ಬೇರೆ ಬೇರೆ ಕಲರ್ಸ್, ಡಿಸೈನ್ ಅಂತೇಳಿ ಹೇಳಿ ಬೇರೆ ಬೇರೆ ಸೀರೆಯ ಗ್ರೂಪನ್ನು ಮಾಡಿದರು. ನಮಗೆ ಯಾವ ರೀತಿಯ ಸೀರೆಗಳು ಬೇಕಾ, ಎಷ್ಟು ಕ್ರಯದ್ದು ರೇಟಿದ್ದು ಬೇಕಾ, ಅದಕ್ಕೆ ತಕ್ಕದಾಗಿ ನಾವು ಅಲ್ಲಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದು. ಸೊ ನನಗಂತೂ ಯಾವ ಸೀರೆ ನೋಡಿದ್ರು ಇದು ಚೆಂದ ಉಂಟಲ್ಲ, ಅದು ಚೆಂದ ಉಂಟಲ್ಲ, ಈ ಡಿಸೈನ್ ಬೆಸ್ಟ್ ಉಂಟು, ಈ ಕಲರ್ ಬೆಸ್ಟ್ ಉಂಟು ಅಂತೇಳಿ ಹೇಳಿ ನಿಜವಾಗಿ ಆ ಎಲ್ಲ ಕಲರ್ ನಂತರ ಇದೆ, ಆದರೂ ಕೂಡ ಇದೊಂದನ್ನು ತಗೊಳ್ಳೇ ಬಿಡುವ ಅಂತೇಳಿ ಹೇಳಿಯೇ ಮನಸ್ಸಾಗ್ತದೆ. ಸೊ ಇದರಲ್ಲಿ ಯಾವ್ಯಾವ ಸೀರೆಗಳನ್ನು ನಿಮಗೆ ತೋರಿಸ್ತಿದ್ದೇನೆ ಅದೆಲ್ಲ ಸೀರೆಗಳನ್ನು ನಾನು ತಗೊಂಡಾಯಿತು. ನನ್ನ ಜೊತೆ ಬಂದ ಅಕ್ಕ, ಅದೇ ರೀತಿ ಒಂದಷ್ಟು ಫ್ರೆಂಡ್ಸ್ಗಳು ಕೂಡ ಚೂಡಿದಾರವನ್ನು ನೋಡಲಿಕ್ಕೆ ಹೋದರು. ಬಟ್ ನನಗೆ ಯಾವುದೇ ಕಾರಣಕ್ಕಾಗಿ ಚೂಡಿದಾರ ಅಂತೂ ಬೇಡ ಇತ್ತು. ಅದರ ಬದಲು 2 ಸೀರೆಯೇ ಹೆಚ್ಚಾಗಿ ತಗೊಂಡಿದ್ದೆ. ಸೊ ಹೊರಗೆ ಬರುವಾಗ ವಾಚ್ ಇತ್ತು, ಜ್ಯುವೆಲ್ರಿ ಸೆಟ್ ಎಲ್ಲವೂ ಕೂಡ ಇತ್ತು. ಸೊ ನೀವು ಯಾವ ಕಲರ್ನ ಸೀರೆ ತಗೊಂಡಿದ್ದೀರಿ ಆ ಕಲ್ಲರ್ಗೆ ಸರಿಯಾಗಿ ನೀವು ವಾಚನ್ನು ತಗೊಳ್ಬೋದು, ಜ್ಯುವೆಲ್ರಿಯನ್ನು ತಗೊಳ್ಬೋದು, ಎಲ್ಲ ಕೂಡ ಇದೆ. ಬಟ್ ಬಿಲ್ಲಿಗೆ ನೋಡಿ ನೀವು ಈ ರೀತಿ ಓದಕ್ಕೆ ಲೈನಲ್ಲಿ ನಿಲ್ಲಬೇಕು. ಸೊ ಅಂತೂ ಇಂದು ನಮ್ಮ ಶಾಪಿಂಗ್ ಮುಗೀತು, ಹುಸ್ಸಪ್ಪ ಅಂತೇಳಿ ಹೇಳಿ ಹೊರಗೆ ಬರುವಷ್ಟರಲ್ಲಿ ಅಲ್ಲಿ ಒಂದಷ್ಟು ಪೇಟ್ ಪೂಜಾವನ್ನು ಮಾಡ್ತಾ ಇವತ್ತು ಶತಕಂಠ ಗಾಯನದ ಒಂದು ಪ್ರಾಕ್ಟೀಸ್ ನಮ್ಮೂರಲ್ಲಿತ್ತು. ಸೊ ಇಲ್ಲಿಂದ ನಡೆದು ಸೀದಾ ನಮ್ಮ ಕಾರ್ಕಳದ ಕಾಶಿ ಮಠಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಕೂಡ ನಮಸ್ಕಾರ.